ಹೇ ಗೈಸ್, ಗುಡ್ ಮಾರ್ನಿಂಗ್. ದಿನಾಂಕ ಬಂದು 19 ಡಿಸೆಂಬರ್. ಸಮಯ ಬಂದು ಬೆಳಗಿನ ಜಾವ 3:43. ಬೆಳಗ್ಗೆ ಎದ್ದಿದ್ದೀನಿ. ನಾನು ಎದ್ದೊಳ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದಾಗದೇ ಆಟೋಮ್ಯಾಟಿಕ್ಕಾಗಿ ನಾನು ಅಲಾರಾಮ್ ಇಡ್ದೇ ಹೇಳೋದನ್ನು ಕಲ್ತಿದ್ದೀನಿ. ಆಲ್ಮೋಸ್ಟ್ ದಿನ ನಾನು ಇದೇ ಟೈಮಲ್ಲಿ ಹೇಳ್ತಾ ಇದ್ದೀನಿ. 4 ಗಂಟೆ 3:30 ಈ ರೀತಿ ಎದ್ಬಿಟ್ಟು ಕೆಲವೊಂದು ಧ್ಯಾನ ಮತ್ತು ರಾಯರ ಬಗ್ಗೆ ತಿಳ್ಕೊಳ್ಳೋದು, ಸೊ ಈ ರೀತಿ ದೇವ್ರನ್ನ ಬೇಡ್ಕೊಳ್ಳೋದು ಎಲ್ಲದು ನಡೀತಾ ಇದೆ ಗೈಸ್. ನೋಡಿ, ಹೂವು ಸಹ ತಂದಿಟ್ಟಿದ್ದೀನಿ ಬಿಕಾಸ್ ಇವತ್ತು ಅಮಾವಾಸ್ಯೆ ಇದೆ ಮತ್ತು ಶುಕ್ರವಾರ ಬೇರೆ, ಸೊ ಎರಡಕ್ಕೂ ಹೂವು ಬೇಕು ಅಂದ್ಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿನೇ ಹೂವು ತೊಗೊಬಂದಿದ್ದೀನಿ. ಮತ್ತು ದೃಷ್ಟಿದಾರ ಸಹ ತಂದಿದ್ದೀನಿ. ನಮ್ಮ ಕಡೆಯಲ್ಲಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಗೂ ನಾವು ಇದನ್ನು ನಮ್ಮ ವಾಹನಗಳಿಗೆಲ್ಲದಕ್ಕೂ ಇದನ್ನು ಕಟ್ತೀವಿ. ಸೊ ಇದು ಈ ಕಡೆ ಉತ್ತರ ಕನ್ನಡದಲ್ಲಿ ಬಂದಿರೋ ಸಂಪ್ರದಾಯ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಸಹ ಅವ್ರವ್ರ ವೆಹಿಕಲ್ಸಿಗೆ ಪ್ರತಿ ಅಮಾವಾಸ್ಯೆಲೂ ಪೂಜೆ ಮಾಡಿ ಈ ರೀತಿಯಾಗಿ ಕಟ್ತಾರೆ, ದೃಷ್ಟಿ ಆಗಬಾರ್ದು ಅಂತ. ಇವನ್ ನಮ್ಮನೇಲೂ ಸಹ ಅದನ್ನು ಮಾಡ್ತೀವಿ ಪ್ರತಿ ಅಮಾವಾಸ್ಯೆಲೂ ಸಹ. ಬೆಳಗ್ಗೆ ಅಷ್ಟು ಬೇಗ ಎದ್ದೆ ಅಲ್ಲ, ಸೊ ಅಷ್ಟು ಬೇಗ ಕೆಳಗಡೆ ಹೋದರೆ ಬೇರೆಯವರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಮೇಲ್ಗಡೆನೇ ಗೀಝರ್ ಹಾಕ್ಕೊಂಡು ಏನದು ದೇವ್ರ ಬಗ್ಗೆ ಕೇಳೋದು ಮತ್ತು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ಒಂದು 4:30 ಹಂಗೆ ಕೆಳಗಡೆ ಹೋಗಿ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತಿಂಡಿ ಸಹ ಮಾಡಬೇಕು ಅಲ್ಲ, ಚಿಂಟುನ ಸ್ಕೂಲಿಗೆ ಕಳಿಸ್ಬೇಕು, ಸ್ಕೂಲಿಗೆ ಬಿಡಬೇಕು, ಸೊ ಎಲ್ಲವುದು ಟೈಮ್ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ನಾನು ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಆಮೇಲೆ ಹೂವು ಮುಡಿಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಬತ್ತಿ ಎಲ್ಲ ಇಟ್ಟು ದೇವ್ರ ಪೂಜೆ ಮಾಡಬೇಕು ಅಂತ ಬಂದಿದ್ದೀನಿ ಗೈಸ್. ಸೊ ಪಟಾಪಟ ಅಂತ ಮಾಡಿಬಿಟ್ಟು ಹೋಗೋಣ. ನಮ್ಮ ಪುಟ್ಟು ಲಕ್ಷ್ಮಿ ನನಗೆ ತುಂಬ ಪ್ರೀತಿ. ಸೊ ಫಸ್ಟ್ ನಾನು ಕ್ಲೀನ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ದೇವ್ರ ಮನೆಯಿಂದ ತೆಗಿಬೇಕಾದ್ರೆ ಇರ್ಬೋದು, ಅಥವಾ ದೇವ್ರ ಮನೆಗೆ ಅದನ್ನು ಇಡೋದಾಗಿರ್ಬೋದು, ಫಸ್ಟ್ ಎಲ್ಲ ಲಕ್ಷ್ಮಿಯಿಂದನೇ ಸ್ಟಾರ್ಟ್ ಮಾಡೋದು. ಏನೋ ಗೊತ್ತಿಲ್ಲ, ನನಗೂ ಲಕ್ಷ್ಮಿಗೂ ತುಂಬಾ ಕನೆಕ್ಷನ್ನು. ಸೊ ತುಂಬಾ ಲವ್ ಅಂತಲೇ ಹೇಳ್ಬೋದು. ಅದು ನನ್ನ ಫೇವ್ರೆಟ್ ಗಾಡ್. ಇತ್ತೀಚಿನ ದಿನಗಳಲ್ಲಿ ನನಗೆ ಸ್ವಾಮಿ ಕೊರಗಜ್ಜ ಮೇಲೆ ತುಂಬ ಪ್ರೀತಿ ಇದೆ, ಆ್ಯಂಡ್ ಈಗ ರಾಯರ ಮೇಲೆ ತುಂಬ ಪ್ರೀತಿ ಇದೆ. ಸೊ ಪ್ರೀತಿ ಆ್ಯಂಡ್ ಭಕ್ತಿ ಎರಡೂ ಇದೆ. ಸೊ ಹೀಗಾಗಿ ನನ್ನ ಲೈಫಲ್ಲಿ ತುಂಬ ಈಗ ಚೇಂಜಸ್ ಆಗ್ತಾ ಇದೆ. ನನ್ನನ್ನು ನಾನೇ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇಷ್ಟು ದಿನ ನಾನು ಬೇರೆಯವರಲ್ಲಿ ಚೇಂಜಸ್ ಆಗಬೇಕು ಅಂತ ಕಾಯ್ತಾ ನನ್ನ ಅಮೂಲ್ಯವಾದ ಕ್ಷಣಗಳು, ಅಮೂಲ್ಯವಾದ ವರ್ಷಗಳು ಎಲ್ಲ ಹುರುಳೋಯ್ತು. ಸೊ ಈಗ ಬೇರೆಯವರ ಬದಲಾವಣೆ ನನಗೆ ಯಾವುದು ಮ್ಯಾಟರೂ ಅಲ್ಲ. ಅವರು ಬದಲಾದರೂ ಬದಲಾಗಿಲ್ಲ ಅಂದ್ರೂ ನನಗೆ ಈಗ ಯಾವುದು ಲೆಕ್ಕಕ್ಕೆ ಬರಲ್ಲ. ಬಿಕಾಸ್ ನಾನು ನನ್ನ ಬದಲಾವಣೆಲೇ ನನ್ನ ಖುಷಿನ ಕಾಣ್ಕೋತಾ ಇದ್ದೀನಿ. ಸೊ ನನಗೆ ಈಗ ಇದರಲ್ಲಿ ತುಂಬ ಖುಷಿ ಇದೆ. ಸೊ ದೇವ್ರ ಪೂಜೆ ಮಾಡೋದ್ರಲ್ಲಿ ಮತ್ತು ನನ್ನ ಬಗ್ಗೆ ನಾನು ಆಸಕ್ತಿ ಕೊಡೋದ್ರಲ್ಲಿ, ಈಗ ನನ್ನ ಸೆಲ್ಫ್ ಕೇರು ಎಲ್ಲ ಮಾಡೋದ್ರಲ್ಲೇ ನನಗೆ ಖುಷಿ ಇದೆ. ಜೊತೆಗೆ ನಿಮಗೆ ಗೊತ್ತು, ನನ್ನ ಮಗ ಅಂದರೆ ನನಗೆ ಪಂಚ ಪ್ರಾಣ. ಸೊ ನನ್ನ ಮಗಂಗೆ ಏನು ಬೇಕು ಅದನ್ನು ಮಾಡ್ತೀನಿ. ಹಾಗಂದ್ಬಿಟ್ಟು ಈಗ ಹೇಳ್ತಾ ಇಲ್ಲ ಅಂದ್ಬಿಟ್ಟು ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಅವನಂದರೆ ನಾನಂದರೆ ಅವನು. ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ಲ. ಆ್ಯಕ್ಚುಲಿ ನಾನು ಇಷ್ಟು ಬೇಗ ಎದ್ದು ಮಾಡ್ತಾ ಇರೋದಕ್ಕೆ ನನ್ನ ಮಗನೂ ಒಂದು ಕಾರಣ. ಬಿಕಾಸ್ ಅವನು ಎದ್ದ ಮೇಲೆ ಇವೆಲ್ಲ ಮಾಡೋಕ್ಕಾಗಲ್ಲ, ಆ್ಯಂಡ್ ಅವನಿಗೆ ತಿಂಡಿ ಮಾಡಿಕೊಡ್ಬೇಕು, ಆ ಜವಾಬ್ದಾರಿ ಬೇರೆ ಇದೆ ಅಲ್ಲ. ಸೊ ಅದು ಪ್ರತಿಯೊಬ್ಬರ ತಾಯಿಗೂ ಇರುತ್ತೆ. ಬಟ್ ಆದರೂ ಸಹ ಟೈಮ್ ಸರಿಯಾಗಿ ಮಾಡಿಕೊಟ್ಟು ಅವನಿಗೆ ಟೈಮ್ ಸರಿಯಾಗಿ ಸ್ಕೂಲಿಗೆ ಕಳಿಸ್ಬೇಕು. ಮುಂಚೆ ಎಲ್ಲ ಆಗ್ತಾಯಿತ್ತು ಗೊತ್ತಾ, ಲಾಸ್ಟ್ ಇಯರೆಲ್ಲ 5 ನಿಮಿಷ ಲೇಟಾಗಿ ಹೋಗ್ತಾ ಇದ್ವು. ಪ್ರೇಯರೆಲ್ಲ ಏನು ಆಗ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಒಂದು 5 ಮಿನಿಟ್ಸ್ ಲೇಟ್ ಆಗೋದು. ಬಟ್ ಈ ವರ್ಷ ಆ ರೀತಿ ಮಾಡಿಲ್ಲ ನಾನು. ಹೋದ ವರ್ಷ ಅಡ್ಮಿಷನ್ ಮಾಡೋ ಟೈಮಿಗೆ ಹೇಳಿದರು. ಸೊ ಹೀಗೆ ಅವ್ನು ಬರ್ತಾನೆ, ಇಷ್ಟ ಬಂದಂಗೆ ಬರ್ತಾನೆ ಅವನು, ಹಾಗೆ ಹೀಗೆ ರಜೆಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಸೊ ಈ ಸಲ ಪ್ರತಿಯೊಂದೂ ಎಲ್ಲದೂ ಕಮ್ಮಿ ಮಾಡಿದ್ದೀನಿ. ಹಾಗಂದ್ಬಿಟ್ಟು ತುಂಬ ರಜಾ ಹಾಕಿಸ್ತಾನೆ ಇರೋದು ಅವೆಲ್ಲ ಏನಿಲ್ಲ, ಎಲ್ಲ ಕಮ್ಮಿ ಆಗಿದೆ. ರಜೆಗಳು ತೊಗೊಳೋದು ಕಮ್ಮಿ ಆಗಿದೆ, ಅಥವಾ ಊರಿಗೆ ಹೋಗೋದು ಕಮ್ಮಿ ಆಗಿದೆ. ಆ್ಯಂಡ್ ಟೈಮ್ ಮಾತ್ರ ಇನ್ ಟೈಮ್ಗೂ ಹೋಗ್ತಾನೆ ಸ್ಕೂಲಿಗೆ. ಸೊ ಇದರಲ್ಲೆಲ್ಲ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ. ಈಗ ನನ್ನಲ್ಲೂ ಸಹ ತುಂಬ ಚೇಂಜಸ್ನ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ಆಗೋಕ್ಕೆ ಕಾರಣ ನಾನು, ನೀವು ಆ್ಯಂಡ್ ಆ ದೇವರು ಅಂತಲೇ ಹೇಳ್ಬೋದು. ಬೆಳಗ್ಗೆ 3:45 ಎದ್ದೆ, ಬಟ್ ಆವಾಗಲೇ ಏನು ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ. ಒಂದು 4:15 ಕೆಳಗೆ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಯ್ತಲ್ಲ. ಸೊ ಇವಾಗ ದೇವ್ರ ಸಾಮಾನು ಬೆಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇದಿಷ್ಟು ಮಾಡಿದ್ರೆ ದೇವ್ರ ಮನೆಗೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿದ್ರೆ ಒಂದು ಹಂತದ ದೇವ್ರ ಪೂಜೆ ಮುಗೀತು. ಆಮೇಲೆ ಇವತ್ತು ಏನದು ಅಮಾವಾಸ್ಯೆ ಅಲ್ಲ. ಸೊ ಹಾಗಾಗಿ ಗಾಡಿಗಳಿಗೂ ಪೂಜೆ ಮಾಡಬೇಕು. ನಿಮಗೆ ಗೊತ್ತು, ನೆನ್ನೆ ಎಲ್ಲ ಗಾಡಿಗಳ್ನೂ ತೊಳೆದಿದ್ದೀನಿ.
ಒಂದು ಗಾಡಿ ಬಿಟ್ಟು ಅದ್ಯಾವುದಪ್ಪ ಅಂದರೆ ಚಿಂಟು ಪಪ್ಪ ರೆಗ್ಯುಲರಾಗಿ ಯೂಸ್ ಮಾಡುವಂಥ TUV 300 ಕೆಂಪು ಕಲರ್ ಕಾರ್ ಇದೆಯಲ್ಲ ಒಂದು, ಸೊ ಅದನ್ನು ವಾಶ್ ಮಾಡಿಲ್ಲ. ಸೊ ಅದೊಂದು ವಾಶ್ ಮಾಡೋದಿದೆ. ಸೊ ಈಗ ಇದನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಅದನ್ನು ಸಹ ನಾನು ವಾಶ್ ಮಾಡಬೇಕು. ಆಮೇಲೆ ಏನದು ಮಿಕ್ಕಿರೋ ಎಲ್ಲದಕ್ಕೂ ಕುಂಕುಮ ಇಟ್ಟು ದೃಷ್ಟಿ ದಾರ ಕಟ್ಟಿ ಆಮೇಲೆ ಅದಕ್ಕೆಲ್ಲದಕ್ಕೂ ಪೂಜೆ ಮಾಡ್ಕೊತ ಬರಬೇಕು. ಸೊ ಇದಿಷ್ಟು ನನ್ನ ಇವತ್ತಿನ ಅಜೆಂಡಾ. ಬನ್ನಿ ಗೈಸ್, ಈಗ ಎಲ್ಲ ದೇವ್ರುಗಳ್ಗೂ ಕುಂಕುಮ ಇಡೋಣ. ಈ ಸಲ ಏನು ಗೊತ್ತಾ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ತುಂಬ ಚೇಂಜ್ ಆಗಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಫಸ್ಟು ನಮ್ಮ ಲಕ್ಷ್ಮಿಗೆ ಕುಂಕುಮ ಇಡೋಣ. ಆಮೇಲೆ ನಾನು ಈ ಸಲ ರಾಘವೇಂದ್ರ ಸ್ವಾಮಿಗೆ ಕುಂಕುಮ ಇಟ್ಟಿಲ್ಲ. ಅಲ್ಲಿ ಬರೀ ನರಸಿಂಹಸ್ವಾಮಿ ಮತ್ತು ಹಸುಗೆ ಮಾತ್ರ, ನಾನು ಕಾಮಧೇನುಗೆ ಮಾತ್ರ ಕುಂಕುಮ ಇಟ್ಟಿರೋದು. ಬಿಕಾಸ್ ಚಂದನ ಇಡಬೇಕು, ಬಟ್ ಚಂದನ ನಾನು ಇನ್ನೂ ತಂದಿಲ್ಲ, ಹಾಗಾಗಿ ರಾಘವೇಂದ್ರ ಸ್ವಾಮಿಗೆ ಇಟ್ಟಿಲ್ಲ. ಇನ್ನು ಮಿಕ್ಕಿದೆಲ್ಲವ್ರಿಗೂ ಕುಂಕುಮ ಇಟ್ಟು, ಸೊ ಈಗ ಹೂವು ಮುಡಿಸಿ ದೀಪಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಇವಾಗ ದೀಪ ಹಚ್ಬಿಟ್ಟು ಪ್ರೇ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಯಾರೆಲ್ಲ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತಾರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ನಾವೀಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿ. ವರ್ಷಕ್ಕೊಂದು ಹಬ್ಬದಲ್ಲಿ ಈ ರೀತಿ ಹೂವು ಮುಡಿಸಿ ಪೂಜೆ ಮಾಡ್ತಾ ಇದ್ದೆ, ಬಟ್ ಇವಾಗ ನೋಡಿ ಸೂಪರ್ ಅಲ್ಲ, ಎಷ್ಟು ಚೇಂಜ್ ಆಗಿದ್ದಾಳೆ ಅಲ್ಲ. ಆ್ಯಂಡ್ ಮೋರ್ ಓವರ್ ನಿಮಗೆ ಇನ್ನೊಂದು ಡಿಫ್ರೆನ್ಸ್ ಕಾಣ್ತಾ ಇದೆಯಾ ಇವತ್ತಿನ ಪೂಜೆನಲ್ಲಿ? ಅದೇನಪ್ಪ ಅಂತ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ? ಮಾಡಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಸಹ ಹೇಳ್ತೀನಿ. ಏನಪ್ಪ ಅಂದರೆ ಇವತ್ತು ಹಣ್ಣು ಸಹ ನಾನು ಇಟ್ಟಿದ್ದೀನಿ ಪೂಜೆಗೆ. ಬಾಳೆಹಣ್ಣು, ಇದು ನಮ್ಮನೆ ಬಾಳೆ ಗಿಡದಲ್ಲೇ ಬೆಳೆದಿರೋ ಹಣ್ಣು. ಸೊ ಅದು ಯಾವಾಗಲೂ ತುಂಬಾ ಇರುತ್ತೆ ನಮ್ಮನೆ ಹಣ್ಣು, ಆದರೂ ಸಹ ನಾನು ಯಾವತ್ತೂ ಹಣ್ಣಿಟ್ಟು ಪೂಜೆ ಮಾಡಿಲ್ಲ. ಬಟ್ ಇವತ್ತಿನ ದಿನ ಹಣ್ಣು ಇಡಬೇಕು ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ನೋಡಿ ಎಷ್ಟು ಚೇಂಜಸ್ ಅಲ್ಲ, ಅದು ಸಹ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಅಲ್ಲ, ನೋಡೋಕ್ಕೂ ಚೆಂದ. ಆ್ಯಂಡ್ ಒಂಥರ ಪಾಸಿಟಿವ್ ವೈಬ್. ನಮ್ಮನೆ ಅಂತೂ ನಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅಲ್ಲಂತೂ ಪ್ರತಿದಿನವೂ ಬಾಳೆಹಣ್ಣಿಟ್ಟು ಹೂವು ಮಾಡಿಸಿ ಎಲ್ಲ ಮಾಡ್ತಾರೆ. ನಾನು ಅದನ್ನೆಲ್ಲ ನೋಡ್ಕೊತ ಬಂದಿದ್ದೀನಿ ಹೊರತು ನಾನೇ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಮ್ಮ ಅಮ್ಮನೇ ಎಷ್ಟೊಂದು ಸಲ ಪೂಜೆ ಮಾಡು ಅಂದರೂ ಜಗಳ ಆಡ್ಕೊಂಡು ಮಾಡ್ತೀನಿ, ನಿಮ್ಗಾಗಲ್ವ ಅಮ್ಮ ಮಾಡೋಕ್ಕೆ ಹಾಗೆ ಹೀಗೆ ಅಂತ. ಬಟ್ ಮನಸ್ಫೂರ್ತಿಯಾಗಿ ನಾನು ಪೂಜೆನ ಮಾಡೋಕ್ಕೆ ಯಾವಾಗಲೂ ಹೋಗ್ತಾನೇ ಇಲ್ಲ. ಬಟ್ ಈಗ ನನ್ನಲ್ಲೇ ಇಷ್ಟೊಂದು ಚೇಂಜಸ್ ಆಗಿರೋದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಬನ್ನಿ ಇವಾಗ ಗಾಡಿಗಳಿಗೆ ಪೂಜೆ ಮಾಡೋಣ. ಆ್ಯಂಡ್ ಫಸ್ಟು ಎಲ್ಲದಕ್ಕೂ ದೃಷ್ಟಿ ದಾರ ಮತ್ತು ಹೂವು ಎಲ್ಲದನ್ನು ಇಟ್ಕೊಂಡು ಬರೋಣ. ಆಮೇಲೆ ಗಂಧದ ಕಡ್ಡಿ ಬೆಳಗೋಣ. ಇಲ್ಲೂ ಸಹ ನಮ್ಮ ಕೆಂಪಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ನಮ್ಮ ಕೆಂಪಿಗೆ ದೃಷ್ಟಿ ಬಟ್ ಕಟ್ಟಿ ಕುಂಕುಮ ಇಟ್ಟು ಹೂವು ಮುಡಿಸಿ ಆಮೇಲೆ ಮಿಕ್ಕಿರೋ ಗಾಡಿಗಳಿಗೆ ಮಾಡ್ತಾಯಿದ್ದೀನಿ ಒಂದೊಂದಾಗಿ. ಸೊ ಎಲ್ಲದು ನಮ್ಮದೇ ಗಾಡಿಗಳು, ಆದರೂ ಸಹ ಏನೋ ಲವ್ ಎಲ್ಲಿದೆ ಅಲ್ಲಿ ಅಲ್ಲ. ಸೊ ನಮ್ಮ ಕೆಂಪಿ ಮೇಲೆ ಲವ್ ಜಾಸ್ತಿ, ನಮ್ಮ ಲಕ್ಷ್ಮಿ ಮೇಲೆ ಲವ್ ಜಾಸ್ತಿ, ಹಂಗಾಗ್ಬಿಟ್ಟಿದೆ ಕತೆ. ಬಟ್ ಪಾರ್ಶಾಲಿಟಿ ಅಂತ ಅಲ್ಲ, ಬಿಕಾಸ್ ಏನದು ತುಂಬ ಪರಿಶ್ರಮದಿಂದ ತಗೊಂಡಿದ್ದೀನಿ. ನಿಮಗೆ ಗೊತ್ತು, ನಾನು ಇದನ್ನ ತಗೋಬೇಕು ಅಂದಾಗ ಎಷ್ಟು ಕನಸು ಕಾಣಿದ್ದೀನಿ, ಎಷ್ಟು ಟಾರ್ಗೆಟ್ ಇಟ್ಟಿದ್ದೀನಿ, ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ, ಆಗ್ತಾ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡಿದ್ದಿದೆ. ಕೊನೆಗೆ ನನ್ನ ಬರ್ಡೇ ದಿನ ಫಿಕ್ಸ್ ಆಗಿದ್ದು ಸಹ ನನ್ನ ಕೈಗೆ ತೊಗೊಳಕ್ಕಾಗಲಿಲ್ಲ. ಗಾಡಿ ಬಂದರೂ ಸಹ ನನ್ನ ಕೈಗೆ ಅದು ಹ್ಯಾಂಡ್ ಓವರ್ ಆಗಲಿಲ್ಲ. ಸೊ ಇದೆಲ್ಲ ನೋಡಿದಾಗ ನನಗೆ ಫೀಲ್ ಆಗುತ್ತೆ, ಇದರಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಲ್ವಾ ಅಂತ. ನಮ್ಮ ಮನೇಲಿ ಇಷ್ಟೊಂದು ಕಾರ್ ಇದ್ರೂ ನಾನು ಒಂದು ಕಾರ್ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಅನ್ನೋದು ನನಗೆ ಗೊತ್ತಿದೆ. ಬಟ್ ಈ ಕಾರು ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಬಟ್ ನಾನು ಕಾರ್ ತಗೋಬೇಕಿತ್ತು, ನನ್ನ ಸ್ವಂತ ದುಡಿ ಮೇಲೆ ತೊಗೋಬೇಕಿತ್ತು. ಆ್ಯಂಡ್ ಇದಕ್ಕೆ ಯಾರು ಇದು ನಂದು, ಅದನ್ನು ಮಾಡಬೇಡ ಅನ್ನೋ ರೈಟ್ಸ್ ಇರಬಾರ್ದು. ಬಿಕಾಸ್ ಸಂಪೂರ್ಣವಾಗಿ ನಂದೇ ಇರಬೇಕು, ಇದು ಯಾರೂ ಇದ್ರ ಮೇಲೆ ಹಕ್ಕು ಚಲಾಯಿಸಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ಹಾಗಾಗಿ ನಾನು ನನ್ನ ಸ್ವಂತ ದುಡ್ಡಿಂದನೇ ತಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಂಗೆ ಅದು ತುಂಬ ಖುಷಿ ಇದೆ, ಬಿಕಾಸ್ ಯಾರು ಏನೂ ಹೇಳೋಂಗಿಲ್ಲ. ಇವತ್ತಿನ ತನಕ ಆ್ಯಕ್ಚುಲಿ ನಾನು ನನ್ನ ಸ್ಕೂಟಿಗೆಲ್ಲ ಮೊಬೈಲ್ ಹೋಲ್ಡರ್ ಹಾಕಬೇಕು ಅಂತ ತುಂಬ ಆಸೆ ಇದೆ, ಬಟ್ ನಾನು ಹಾಕಲ್ಲ. ಯಾಕೆ ಗೊತ್ತಾ, ಅದು ಚಿಂಟೋರ್ ಪಪ್ಪ ತೊಗೊಂಡಿರೋದು. ನಾನೇನಾದರೂ ಅಲ್ಲಿ ಹಾಕಿದರೆ ಖಂಡಿತವಾಗ್ಲೂ ಅವ್ನು ಕ್ವಶನ್ ಮಾಡ್ತಾನೆ, ಏನು ಇಲ್ಲೆಲ್ಲ ಇದು ಬೇಕಾ ಹಾಗೆ ಹೀಗೆ ಅಂತ. ಬಟ್ ಅದೇ ನನ್ನ ಕಾರಿಗೆ ಹಾಕ್ಕೊಂಡ್ರೆ ಅವನೇನು ಕ್ವಶನ್ ಮಾಡಲ್ಲ, ನೋಡ್ದಿರೋ ನಂಗೆ ಇರ್ತಾನೆ, ಹೌದಲ್ಲ? ಸೊ ಇದೇ ವ್ಯತ್ಯಾಸ. ನನಗೆ ನನ್ನದೇ ಆದ ಸ್ಕೂಟಿ ತೊಗೋಬೇಕು ಅಂತಲೂ ಆಸೆ ಇದೆ, ಬಿಕಾಸ್ ನಂಗೆ ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೋಬೋದು. ನಾನೀಗ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ವ್ಲಾಗರ್ ಅಲ್ಲ.
ಸೊ ನನಗೆ ಯಾವಾಗಲೂ ಕೈಯಲ್ಲೇ ಇಟ್ಕೊಂಡು ಕ್ಯಾಪ್ಚರ್ ಎಲ್ಲ ಮಾಡೋಕ್ಕಾಗಲ್ಲ. ಸ್ಕೂಟಿಲಿ ಹೋಗುವಾಗ ಆರಾಮಾಗಿ ಹೋಲ್ಡ್ರಿಗೆ ಹಾಕಿಟ್ರೆ ಅದು ಕ್ಯಾಪ್ಚರ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಮಾಡ್ಬೋದು. ಬಟ್ ನನಗೆ ಆ ಸ್ವಾತಂತ್ರ್ಯ ಇಲ್ಲ ಈಗ, ಬಿಕಾಸ್ ಕ್ವೆಶ್ಚನ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ಅದಕ್ಕೆ ನನ್ನದೇ ಆದ ಒಂದು ಸ್ಕೂಟಿ ಸಹ ತಗೋಬೇಕು ನಾನು. ಬಟ್ ಈಗಲೇ ಅಂತ ಏನಿಲ್ಲ, ಬಟ್ ತಗೋಬೇಕು ಅಂತ ತುಂಬ ಆಸೆ ಇದೆ ಅಷ್ಟೇ. ನೋಡೋಣ ಆ ದೇವರು ಯಾವಾಗ ಆಶೀರ್ವಾದ ಮಾಡಿ ನೀನು ತಗೋ ಮಗಳೇ ಅಂತ ಹೇಳ್ತಾರಲ್ಲ, ಆಗಲೇ ತಗೊಂಡ್ರೆ ಆಯಿತು. ಸದ್ಯಕ್ಕೆ ಚಿಕ್ಕ ಪುಟ್ಟದ್ದು ಎಲ್ಲ ತುಂಬ ಇದೆ ಮಾಡೋ ಅಂಥದ್ದು. ಈ ವರ್ಷದಲ್ಲಿ ಅದೆಲ್ಲ ಮಾಡಿ ನಾನು 2026ಗೆ ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಅದರ ಪ್ಲ್ಯಾನಿಂಗ್ಸಲ್ಲೇ ಇದ್ದೀನಿ ಆ್ಯಕ್ಚುಲಿ. 2026ಗೆ ನೀವು ನೋಡ್ಬೋದು ತುಂಬಾ ಚೇಂಜಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆಗಬೇಕು ಅನ್ನೋದು ಮನಸ್ಸಲ್ಲಿದೆ. ಬಟ್ ಎಗೇನ್ ಇಟ್ ಡಿಪೆಂಡ್ಸ್ ಹೆಂಗಾಗುತ್ತೆ ಏನಂತ ನೋಡೋಣ. ಎಲ್ಲ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಏನೇನೆಲ್ಲ ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ. ರೈಟ್ ನಾವು ಬನ್ನಿ ಪೂಜೆ ಮಾಡಿಬಿಡೋಣ ಎಲ್ಲ ಗಾಡಿಗಳ್ಗೂ. ಪ್ರತಿ ಸಲ ನಮ್ಮ ಅಪ್ಪ ಅಮ್ಮ ನನಗೆ ಪೂಜೆ ಮಾಡು 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 ಅಂತ ಹೇಳ್ತಾಯಿದ್ರು. ಬಟ್ ಈ ಸಲ ನಾನು ತುಂಬಾ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ನನಗೆ ಅದಾಗದೇ ಬರ್ತಾ ಇದೆ. ಸೊ ನನಗೆ ಗೊತ್ತಾಗಿರೋ ಕೆಲವೊಂದನ್ನು ಈ ಸಲ ನಮ್ಮ ಅಪ್ಪಂಗೂ ಹೇಳಿಕೊಟ್ಟು ಮಾಡಿ ಅಪ್ಪಾಜಿ ಅಂತ ಹೇಳಿದ್ದೀನಿ, ಇನ್ಸಿಸ್ಟ್ ಮಾಡಿದ್ದೀನಿ ಗೊತ್ತಾ. ಅವ್ರಿಗೂ ಸಹ ಇದೇ ರೀತಿ ಮಾಡಿ ಒಳ್ಳೆಯದಾಗತ್ತೆ ಅಂತ ಎಲ್ಲ ಹೇಳಿದ್ದೀನಿ. ಸೊ ಅವ್ರ ಕೈಲೂ ಮಾಡಿಸಿದ್ದೀನಿ ಆ್ಯಕ್ಚುಲಿ. ನಮ್ಮಪ್ಪ ಗಾಡಿ ತೊಳೆಯೋದೇ ಇಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ವರ್ಷಕ್ಕೊಂದ್ಸಲ ಆಯುಧ ಪೂಜೆದಲ್ಲಿ ತೊಳಿತಾರೆ. ಹಾಗಾಗಿ ಈ ಸಲ ಗಾಡಿನೂ ಸಹ ವಾಶ್ ಮಾಡಿಸಿದ್ದೀನಿ ಅವ್ರ ಕೈಲಿ. ಅದು ಗಾಡಿ ಪೂಜೆ ಮತ್ತು ಮನೇಲೂ ಪೂಜೆ ಎಲ್ಲನೂ ಮಾಡಿ ಅಂತ ಹೇಳಿಕೊಟ್ಟು ಎಲ್ಲ ಮಾಡಿಸಿದ್ದೀನಿ. ಸೊ ಗ್ರೇಟ್ ಅಲ್ಲ. ಈಗ ನಮ್ಮ TUV 300ಗೆ ಸ್ನಾನ ಮಾಡಿಸೋಣ, ಸ್ವಲ್ಪ ಬಾಡಿ ವಾಶ್ ಮಾಡಿಸೋಣ. ಬಿಕಾಸ್ ನಿನ್ನೆ ಇದಿರಲಿಲ್ಲ ಅಲ್ಲ, ಇದು ಬರೋದೇ ರಾತ್ರಿ ಆಗತ್ತೆ. ಸೊ ರಾತ್ರಿ ಬಂದು ತೊಳೆಯೋಕ್ಕಾಗಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ನಾನಕ್ಕಿಂತ ಮುಂಚೆ ತೊಳೆಯೋಣ ಅಂದರೆ ಕತ್ತಲೆ ಇರುತ್ತೆ, ಬರೋಕ್ಕೆ ಭಯ ಆಗುತ್ತೆ. ಆ್ಯಂಡ್ ಆಮೇಲೆ ಚಳಿ ಇರುತ್ತೆ. ಸೊ ಹಾಗಾಗಿ ಸ್ನಾನ ಆಗಿದ್ರು ಪರವಾಗಿಲ್ಲ, ಇದೊಂದೇ ಕಾರಲ್ವಾ, ಬೇಗ ಬೇಗ ತೊಳೆದು ಬಿಡೋಣ ಅಂತ ಅಂದ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆದಮೇಲೆ ನಾನು ಈ ಕಾರ್ ತೊಳೆಯೋಕ್ಕೆ ಬಂದಿದ್ದೀನಿ. ಬಿಕಾಸ್ ಟೈಮ್ ಪರ್ಮಿಟ್ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಟೈಮ್ ಎಲ್ಲ ಕರೆಕ್ಟಾಗಿದೆ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಬಟ್ ಇದನ್ನು ಸಹ ನಾನು ತುಂಬ ಹೊತ್ತು ತೊಳೆಯೋ ಹಾಗಿಲ್ಲ. ಬಿಕಾಸ್ 7ವರೆಗೆಲ್ಲ ನಾನು ಹೋಗಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬಿಫೋರ್ ದಟ್ ಇದೆಲ್ಲ ಪೂಜೆ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು. ಸೊ ಬೇಗ ಬೇಗ ತೊಳೆಯೋಣ ಅಂತ ಬಂದಿದ್ದೀನಿ. ಸೊ ನೋಡಿ ಎಷ್ಟು ಚೆಂದಾಗಿ ತೊಳೆದಿದ್ದೀನಿ. ಸೊ ಇದಕ್ಕೂ ಸಹ ಪೂಜೆ ಮಾಡಿಬಿಟ್ರೆ ಇವತ್ತಿನ ಅಮಾವಾಸ್ಯೆ ಪೂಜೆ ಮಾಡಿ ಮುಗಿಯುತ್ತೆ. ನೋಡಿ ಎಲ್ಲದಕ್ಕೂ ಆ್ಯಕ್ಚುಲಿ ಸ್ವಲ್ಪ ಹೂವು ಮುಡ್ಸಿದ್ದೀನಿ. ಇದಕ್ಕೆ ಮಾತ್ರ ರಾಜನ್ ಥರ ಜಾಸ್ತಿ ಹೂವು ಮಾಡಿಸಿದ್ದೀನಿ. ಬಿಕಾಸ್ ನಮ್ಮನೆ ಓನರು ಓಡಿಸೋ ಗಾಡಿ ಅಲ್ವಾ, ಅದಕ್ಕೋಸ್ಕರ. ಅವ್ನು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಸೊ ಅವನಿಗೆ ಒಳ್ಳೇದಾಗ್ಲಪ್ಪ, ಅವನಿಗೆ ಯಾವಾಗಲೂ ಚೆಂದ ಇರಲಪ್ಪ ಅಂತ ಬೇಡ್ಕೊಂಡು ನಾನು ಫಸ್ಟ್ ಏನೇ ಮಾಡಿದ್ರು ಅವ್ನಿಗೇ ಫಸ್ಟ್ ಮಾಡೋದು. ಆ್ಯಕ್ಚುಲಿ ಅವ್ನು ಚೆಂದ ಇರಲಿ, ಅವ್ನು ಏನೇ ಆಗಿರ್ಬೋದು. ಬಟ್ ನಾನು ಏನೇ ಪ್ರೇ ಮಾಡಬೇಕಾದ್ರೂ ನಾನು ಫಸ್ಟು ಚಿಂಟು ಅವ್ರ ಪಪ್ಪಾಗೆ ಪ್ರೇ ಮಾಡೋದು, ಮತ್ತು ಚಿಂಟುಗೆ ಪ್ರೇ ಮಾಡೋದು, ಆಮೇಲೆ ನಮ್ಮ ಅಪ್ಪ ಅಮ್ಮ, ಆಮೇಲೆ ನಮ್ಮ ಅಕ್ಕ ಬಾವ ಮಕ್ಕಳು, ಆಮೇಲೆ ನಾನೀಗ ಬೇಡ್ಕೊಳ್ಳೋದು ಕಮ್ಮಿನೇ. ಬಟ್ ಸ್ಟಿಲ್ ಇತ್ತೀಚಿನ ದಿನಗಳಿಗೆ ಕೆಲವೊಂದು ಅಪ್ಲಿಕೇಶನ್ಸ್ ಆಗ್ತಾಯಿದ್ದೀನಿ. ಅದೆಲ್ಲ ಆಗತ್ತೆ ಅನ್ನೋ ಭರವಸೆ ನನಗೆ ತುಂಬ ಇದೆ. ದೇವರು ಅವೆಲ್ಲ ಯಾವುದನ್ನು ಮೀನ್ಸ್ ತೆಗ್ದಾಕಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಅದೆಲ್ಲ ಆಗುತ್ತೆ. ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಆಯಿತಾ. ಈ ಆ್ಯಕ್ಸೆಸ್ ಗಾಡಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ. ಆ್ಯಕ್ಚುಲಿ ಇದು ನಮ್ಮ ರೆಸಾರ್ಟಲ್ಲಿ ನಾವು ಮೇಂಟೆನೆನ್ಸ್ಗೆ ಇಟ್ಟಿದ್ದು. ಇವಾಗ ಇದನ್ನು ನಾವೇ ಮನೆ ಹತ್ರ ತಂದಿದ್ದೀವಿ. ಬಿಕಾಸ್ ಮನೇಲಿ 2 ಸ್ಕೂಟಿ ಇರಬೇಕು. ಹಾಗಾಗಿ ಸೊ ಈಗ ಫೈನಲಿ ಫೋಟೋ ಶೂಟ್ ಅನ್ಕೋಬೋದು, ಅಥವಾ ನಮ್ಮ ಕಾರಿನ ಜೊತೆ, ನಮ್ಮ ಕೆಂಪಿ ಜೊತೆ ಫೋಟೋ, ನಮ್ಮ ಇನೋವಾ ಜೊತೆ ಒಂದು ಫೋಟೋ ಅಂದ್ಕೊಂಡು ಫೋಟೋ ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲ ಮೆಮೊರೀಸ್ ಅಲ್ಲ. ಸೊ ಇರಲಿ, ಒಂದಲ್ಲ ಒಂದಿನ ನೋಡಿದಾಗ ಖುಷಿ ಆಗುತ್ತೆ ಅಲ್ವಾ. ಇವತ್ತು ತಿಂಡಿಗೆ ರವಾ ರೊಟ್ಟಿ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ಸ್ಟಂಟಾಗಿ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಲ್ರೆಡಿ ಟೈಮ್ ಬೇರೆ 7:45 ಆಗೋಗಿದೆ ಅಲ್ಲ. ಸೊ ಬೇಗ ಬೇಗ ಬಂದು ರವಾ ರೊಟ್ಟಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಚಿಂಟುನು ಬಂದ. ಅವನಿಗೂ ಹೇಳಿದೆ, ಹೇಗೂ ಶುಕ್ರವಾರ ಅಲ್ಲ, ಮತ್ತು ಅಮಾವಾಸ್ಯೆ ಬೇರೆ, ಹೋಗಿ ದೇವ್ರಿಗೆ ಕೈ ಮುಕ್ಕು ಅಂತ. ಅವ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂದ್ಬಿಟ್ಟು ನಾಚ್ಕೊಂಡು ಕೈ ಮುಗಿಯೋಕ್ಕೆ ನಾಚ್ಕೋತಾ ಇದ್ದಾನೆ. ಅಮ್ಮ ನೀ ಆ ಕಡೆ ಹೋಗು, ನಾನು ಮಾಡ್ತೀನಿ ಅಂತ. ನಾನು ಆ ಕಡೆ ಹೋದ್ಮೇಲೆ ಮತ್ತೆ ದೇವ್ರ ಹತ್ರ ಪ್ರೇ ಮಾಡ್ಕೋತಾ ಇದ್ದ. ಸೊ ರವಾ ರೊಟ್ಟಿಗೆ ಆಲೂಗೆಡ್ಡೆ ಪಲ್ಯ ಇದೆ. ಆ್ಯಕ್ಚುಲಿ ಇವತ್ತೇನು ಮಾಡಿರೋದಲ್ಲ ಆಲೂಗೆಡ್ಡೆ ಪಲ್ಯ, ಮೊನ್ನೆ ಮಾಡಿದ್ದೆ ಪೂರಿ ಜೊತೆಗೆ. ಸೊ ಅದೇ ಪಲ್ಯ ಆಯಿತು. ಸೊ ಹಾಗಾಗಿ ಅದೇ ಮ್ಯಾನೇಜ್ ಆಯಿತು. ಗೈಸ್ ಎಷ್ಟು ಚಳಿ ಇದೆ ಗೊತ್ತಾ. ವಾ, ಬೆಳಗ್ಗೆ 3:15 ಬೇರೆ ಎದ್ದು ಬಿಟ್ಟಿದ್ನ. 3 ಗಂಟೆ 43 ನಿಮಿಷ.
ಒಂದು ರೌಂಡು 1 ಅವರ್ ಹಾಗೆ ಕಣ್ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಈಗ ಎದ್ದೆ. ಚಿಂಟುಗೆ ಏನೋ ಸ್ಟಾರ್ ಮಾಡಿಕೊಡ್ಬೇಕಂತೆ ಗೈಸ್. ಅವ್ರ ಕ್ಲಾಸಲ್ಲೋ ಡೆಕೋರೇಷನ್ಸ್ದೆಲ್ಲ ನಮಗೆ ಹೇಳ್ತಾರೆ. ನನ್ನ ಕೈಲಿ ಆಗಲ್ಲ, ಬಟ್ ಏನು ಮಾಡೋ ಹಾಗಿಲ್ಲ. ಅಮ್ಮ ಬೇಕೇ ಬೇಕು ಪ್ಲೀಸ್ ಅಂತ ಹೇಳಿದ್ದಾನೆ. ಬನ್ನಿ ಮಾಡೋಣ. ಕಲರ್ ಪೇಪರ್ಸ್ ಮನೇಲೇ ಇತ್ತು, ಸೊ ಮಾಡ್ತಾ ಇದ್ದೀನಿ. ನಿನ್ನೆ ಗಾಡಿಗಳೆಲ್ಲ ತೊಳೆದಿದ್ದೆ ಅಲ್ಲ, ಸೊ ನಂಗೆ ನಿನ್ನೆ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ. ಆ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಚಿಂಟುಗೆ ಸ್ನ್ಯಾಕ್ಸ್ ಮಾಡ್ಕೊಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಹಾಗಾಗಿ ಇದನ್ನ ನಾಳೆ ಮಾಡ್ಕೊಡ್ತೀನಿ, ಆದರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಗೈಸ್ ನೋಡಿ ಇದೆ ಅಲ್ಲ, ಸೊ ಇದನ್ನ ಒಂದ್ರ ಮೇಲೆ ಒಂದು ಪೇಸ್ಟ್ ಮಾಡಬೇಕು. ನನಗೆ ಇದು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ. ನಮ್ಮ ಚಿಂಟುನೇ ಯೂಟ್ಯೂಬಲ್ಲಿ ನೋಡಿ ಅಮ್ಮ ಈ ರೀತಿ ಮಾಡು ಅಂತ ಹೇಳ್ಕೊಟ್ಟಿದ್ದ. ಸೊ ಈಗಲೂ ಸಹ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅದು ಫೈನಲ್ ಹೇಗೆ ಬರುತ್ತೆ ಅಂತ. ಏನೇನೆಲ್ಲ ಮಾಡಬೇಕು ನಮ್ಮ ಚಿಂಟುಗೋಸ್ಕರ ನೋಡಿ. ನಾನು ಮಲ್ಕೊಂಡಿದ್ದೆ, ಸಡನ್ನಾಗಿ ಎದ್ಬಿಟ್ಟೆ ಅವಳೆ ದೇವ್ರೆದ ಹಾಗೆ. ಇಲ್ಲಾಂದ್ರೆ ನನ್ನ ಮಗ ನನ್ನನ್ನು ಸುಮ್ಮನೆ ಬಿಡ್ತಾನ ಅಂತ. ಹೇ ಸೂಪರ್ ಅಲ್ಲ? ವಾವ್ ಗೈಸ್, ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಹೇಳ್ಕೊಟ್ಟಿದ್ದನ್ನ ಚಂದ ಮಾಡ್ತೀನಿ ಅಲ್ಲ ನೋಡಿ. ಸೂಪರ್. ನಾನು ಇದೇ ರೀತಿ ಸ್ಟಾರ್ ಥರ ಬ್ರೈಟಾಗಿ ಮಿಂಚ್ತಾ ಇರ್ತೀನಿ ಯಾವಾಗ್ಲೂ. ಸೂಪರ್ ಬಲ. ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ಗೆ ಹ್ಯಾಪಿ ಕ್ರಿಸ್ಮಸ್ ಸರ್. ಹ್ಯಾಪಿ, ಐ ಆಮ್ ಹ್ಯಾಪಿ. ನಮ್ಮ ಚಿಂಟು ಸಹ ಹ್ಯಾಪಿ ಆಗ್ತಾನೆ, ಸೊ ಐ ಆಮ್ ಹ್ಯಾಪಿ. ಬನ್ನಿ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಇನ್ನು ಅನ್ನಕ್ಕೆ ಇಡಬೇಕು, ಚಿಂಟು ಊಟ ಪ್ಯಾಕ್ ಮಾಡ್ಕೋಬೇಕು. ಇವತ್ತು ಐಬ್ರೋಸ್ ಮಾಡಿಸ್ಕೊಂಡು ಬರೋಣ. ಐಬ್ರೋಸು ವ್ಯಾಕ್ಸು ಮಾಡಿಸ್ಕೊಂಡು ಬರೋಣ. ಇನ್ನು ಟೈಮ್ ಇದೆ, ಬನ್ನಿ ಹೋಗೋಣ. ವಾವ್. ಸ್ಟಾರ್ ಎಲ್ಲ ಮಾಡಿ ಇಟ್ಬಿಟ್ಟು ಎಲ್ಲ ಅಲ್ಲಿ ಎತ್ತಿಟ್ಬಿಟ್ಟು ಬಂದೆ ಕೆಳಗಡೆ. ಇವಾಗ ಸಾರು ಬಿಸಿ ಮಾಡ್ಕೋತಾ ಇದ್ದೀನಿ, ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ. ಇವೆರಡು ಹೇಗೂ ಹಾಕ್ತಾ ಇರುವಾಗ ನಾನು ಇಲ್ಲೇ ಇರಬೇಕು ಅಲ್ಲ, ನನ್ನ ಪ್ರೆಸೆನ್ಸ್ ಇರಬೇಕು ಅಲ್ಲ. ಸೊ ಈ ಗ್ಯಾಪಲ್ಲಿ ಮೆಹಂದಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಿಕಾಸ್ ನಾಳೆ ಮೆಹಂದಿ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ, ಹೇರ್ ಪ್ಯಾಕು. ಯಾಕಪ್ಪ ಅಂದರೆ ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗೋಣ ಅಂತ ಇದ್ದೀನಿ. ಹೇಗೂ ಕ್ರಿಸ್ಮಸ್ ಹಾಲಿಡೇಸ್ ಕೊಡ್ತಾರೆ ಅಲ್ಲ, ಹಾಗಾಗಿ. ಸೊ ಬನ್ನಿ ಈಗ ಮೆಹಂದಿನ ಮಿಕ್ಸ್ ಮಾಡೋಣ. ಆ್ಯಂಡ್ ಇದು ಬರೀ ಹಾಗೆಯೇ ನೀರಲ್ಲಿ ಮಿಕ್ಸ್ ಮಾಡೋದಲ್ಲ, ನಾನು ಆಲ್ರೆಡಿ ಡಿಕಾಕ್ಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇವತ್ತೆಲ್ಲ ಫುಲ್ ನೆನೆಸಿಟ್ಟಿರ್ತೀನಿ. ನಾಳೆ ಬೆಳಗ್ಗೆ ಎದ್ದು ಹಾಕ್ಕೋತೀನಿ. ಆವಾಗ ತುಂಬಾ ಕಲರು ಬರುತ್ತೆ, ಹೇರು ಸಹ ಫುಲ್ ನರಿಶ್ಮೆಂಟ್ ಆಗುತ್ತೆ, ಚೆಂದ ಇರುತ್ತೆ ನೋಡಿ. ಇದರಲ್ಲೇ ಅದು ಡಿಕಾಕ್ಷನ್ದೆಲ್ಲ ಇರೋದು ಲಿಕ್ವಿಡು. ಸೊ ಅದನ್ನು ಇವಾಗ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊತೀನಿ. ನೋಡಿ ಈ ರೀತಿ ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಯಾಕೆಂದ್ರೆ ತುಂಬಾ ತೆಳುಗಿದ್ರೆ ಅದು ಸೋರ್ತಾ ಇರುತ್ತೆ, ಮುಖಕ್ಕೆಲ್ಲ ಜಾಸ್ತಿ ಹರಿದು ಬರುತ್ತೆ. ಸ್ವಲ್ಪ ತಿಕ್ಕಾಗಿದ್ರೆ ಅದು ಹೇರ್ಸ್ ಅಲ್ಲೇ ಹಾಗೇನೆ ಉಳ್ಕೊಳ್ಳುತ್ತೆ.
ನಾನು ಹಾಕಿರೋದು ನೋಡಿ ಇದೇ ರೀತಿ ಡಿಕಾಕ್ಷನು. ಸೊ ಇದು ಇನ್ನೊಂದು ದಿನಕ್ಕೂ ಆಗತ್ತೆ. ಈಗ ಸ್ವಲ್ಪ ಹಾಕೊಂಡಿದ್ದೀನಿ. ಅದು ಡಿಕಾಕ್ಷನು ಫ್ರಿಡ್ಜಲ್ಲಿ ಇಟ್ರೆ ಏನು ಹಾಳಾಗಲ್ಲ. ನಾವು ಒಂದೆರಡು ಸಲಕ್ಕಾಗೋವಷ್ಟು ಮಾಡಿ ಇಟ್ಕೋಬಹುದು. ಸೊ ಇವತ್ತು ಮಾಡಿದ್ದೀನಿ ಅಲ್ಲ, ಮತ್ತೆ ನೆಕ್ಸ್ಟ್ ಟೈಮ್‌ಗೂ ಅದೇ ಆಗತ್ತೆ. ಅದನ್ನೇ ಹಾಕೋತೀನಿ. ಸೊ ಇವಾಗ ಮೆಹಂದಿ ರೆಡಿ ಆಯಿತು. ಇದನ್ನ ಒಂದು ಕಡೆ ಇಟ್ಬಿಡೋಣ. ನಾವಿನ್ನೇನಿದ್ರು ಇದನ್ನ ನಾಳೆ ಬೆಳಗ್ಗೆನೆ ಓಪನ್ ಮಾಡೋದು. ಇದನ್ನ ನೋಡಿ ಫ್ರಂಟಲ್ಲೆಲ್ಲ ಗ್ರೇ ಹೇರ್ಸ್ ಆಗಿದೆ ಅಲ್ಲ, ಸೊ ಅಲ್ಲೆಲ್ಲ ಹಚ್ಕೊಳ್ಳೋಣ. ಊಟ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದೆ. ಇವಾಗ ಚಿಂಟುದು ಸ್ಟಾರ್ ತಗೊಂಡು ಹೋಗೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೆ. ಸೊ ಬನ್ನಿ ಈಗ ಹೋಗೋಣ ಸ್ಕೂಲಿಗೆ. ಹೊರಗಡೆ ಬಂದೆ. ಇಲ್ಲಿ ಚಿಂಟು ಅವ್ರ ಅಜ್ಜಿ ನೋಡಿ ಮೆಣಸಿನ್ಕಾಯಿ ಮತ್ತೆ ಇದೇನ್ ಗೊತ್ತಾ ನಿಮ್ಗೆ? ಇದು ಜುಮ್ಮನ್ಕಾಯಿ ಅಂತ ಹೇಳ್ತಾರೆ. ಇದು ಫಿಶ್ ಕರಿಗೆ ಹಾಕ್ತಾರೆ ಈ ಸೈಡ್ ಅಲ್ಲಿ. ಇದನ್ನ ಹಾಕಿದ್ರೆ ಫಿಶ್ ಕರಿದು ಸ್ಮೆಲ್ ಇರಲ್ಲ. ಐ ಮೀನ್ ಫಿಶ್ ಇಂದು ಹೊಲ್ಸು ಹೊಲ್ಸು ಸ್ಮೆಲ್ ಇರತ್ತೆ ಅಲ್ಲ, ಅದೇನು ಇರಲ್ಲ, ಸಖತ್ತಾಗಿರುತ್ತೆ. ನಂದೇನ್ ಪ್ಲಾನ್ ಇತ್ತು ಗೊತ್ತಾ? ಆಫ್ ಮಾಡಿ ಹೇಳ್ತೀನಿ. ಗೈಸ್ ಈಗ ಜಸ್ಟ್ ಸ್ಕೂಲಿಂದ ಬಂದು ಇವಾಗ ಅವನಿಗೆ ನಾನಲ್ವೋ ನಿನ್ಗೆ. ಸೊ ಈಗ ಅವನಿಗೆ ಸ್ನ್ಯಾಕ್ಸ್ ಬೇಕಂತೆ. ಹೊರಗಡೆ ತಕ್ಕೊಡ್ತೀನಿ ಅಂದೆ. ಅವ್ನು ಬೇಡ ಅಮ್ಮ ಇವತ್ತು ಹೋಮ್ ಫುಡ್ ಬೇಕು ಅಂದ. ಯಾವತ್ತು ಹೊರಗಡೆ ತಿನ್ನಕ್ ಇಷ್ಟಪಡಲ್ಲ. ನೀನ್ ಹಿಂಸೆ ಮಾಡ್ತೀಯ, ನೀನ್ ಮನೇಲಿ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನೀನ್ ನಮ್ ತಂದೆನ್ ತಕ್ಕೊಡ್ತೀಯ. ಮನೇಲಿ ಬಂದ್ರು ನೀನ್ ನಮ್ಗೆ ಕೊಡೋದು ಬರೀ ಕಾರ್ನೇನೆ. ಇಲ್ಲೇನ್ ತಿನ್ನೋದು ಮನೇಲಿ? ನೀನ್ ಮನೇಲಿ ಗೋಬಿ ಮಾಡ್ಕೊಡಕ್ಕಾಗತ್ತಾ? ನಾನು ಮನೇಲಿ ಪಾನಿಪುರಿ ಮಾಡ್ಕೊಡಕ್ಕಾಗತ್ತಾ? ಆಗಲ್ಲ ನನ್ನ ಕೈಲಿ. ಬಾ ಆಮ್ಲೆಟ್ ಮಾಡ್ಕೊಡ್ತೀನಿ, ಬಾ ಎಗ್ ಬುರ್ಜಿ ಮಾಡ್ಕೊಡ್ತೀನಿ, ಬಾ ಎಗ್ ಬೋಂಡ ಮಾಡ್ಕೊಡ್ತೀನಿ, ಬಾ. ನೀನಿಲ್ಲ ಚಕ್ಲಿ ನಿಪ್ಪಟ್ಟು ಇಂಥವು ಮಾಡಿಡ್ಬೋದು ಅಷ್ಟೇ. ನಿಂಗೆ ಅವೆಲ್ಲ ಬೇಸಿಗೆ ಜಸ್ಟ್ ಬಂದ. ಈಗ ಹೋಗ್ತೀನಿ. ಅವನಿಗೆ ಹಾಟ್ ಆಗಿ ಇವತ್ತು ಪೊಟ್ಯಾಟೊ ಬೋಂಡಾ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಆ ಸ್ಪೈಸಿ ಮಾಡ್ಕೊಂಡು 2-3 ಸಲ ಲೆಟ್ರಿನ್ ರೂಮಲ್ಲೇ ಕೂತಿರ್ತೀಯಲ್ಲ, ಗ್ಯಾಸ್ಟ್ರಿಕ್ ಅದು ಬೇರೆ. ಅದು ಇತ್ತು ಗೊತ್ತಾನೆ, ಜಲೂಸ್ ಏನೋ ಇದೆ ಗೈಸ್, ಅದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಈ ವಯಸ್ಸಿಗೆನೆ. ಏನು ನನಗೂ ಕೋಪ ಬರುತ್ತೆ. ತಗೋ ನೋಡಿ ಏನ್ ಕಳ್ಳಾಡ್ತೀಯ. ಬಿಡು ಚಿಂಟು, ನಂಗೆ ಹೊಡಿಬೇಡ ಚಿಂಟು. ಬಿಡು ಚಿಂಟು, ನಾನು ಹೋಗ್ಬೇಕು. ಇಲ್ಲ ನಾನು ಮಾಡಲ್ಲ, ನಾನು ಮಲ್ಕೋತೀನಿ. ಗೈಸ್ ಬನ್ನಿ ಗೈಸ್, ಈಗ ಸ್ವಲ್ಪ ದೇವರಿಗೆ ಕೈ ಮುಗಿದ್ಬಿಟ್ಟು ಹೋಗಿ ಸ್ನ್ಯಾಕ್ಸ್ ಮಾಡೋಣ. ಸ್ಪೈಸಿ ಮಾಡು ಸ್ವಲ್ಪ. ನಮ್ ದೇವ್ರು ನಮ್ಗೆ ನಿಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಲ್ಲ. ಬನ್ನಿ ಇವಾಗ ಸ್ನ್ಯಾಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ ಚಿಂಟು ಆಲ್ರೆಡಿ ತಿಂತಾ ಇದ್ದಾನೆ. ನಾನ್ ಸ್ವಲ್ಪ ಅಲ್ಲಿ ಕಾಲಲ್ಲಿ ಇದ್ದೆ, ಹಾಗಾಗಿ ಇದು ಯಾವ್ದು ಕ್ಯಾಪ್ಚರ್ ಮಾಡಕ್ಕೆ ಆಗ್ಲಿಲ್ಲ. ಬಿಕಾಸ್ ಫೋನ್ ಕಾಲಲ್ಲಿ ಇದ್ನಲ್ಲ, ಹಾಗಾಗಿ ಹೇಗೂ ತಿನ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಸುಮ್ನೆ ಆದೆ. ಗೈಸ್ ಇವತ್ತು ಚಿಂಟುಗೆ ಆಲೂ ಬಜ್ಜಿನ ಆಲೂ ಬೋಂಡಾನ ಗೊತ್ತಿಲ್ಲ ಏನಂತಾರೆ ಅಂತ, ಸೊ ಅದು ಮಾಡ್ಕೊಟ್ಟಿದ್ದೀನಿ ಗೈಸ್. ನೋಡಿ ಜ್ಯೂಸ್ ಇಟ್ಕೊಂಡು ಅದನ್ನ ಇಟ್ಕೊಂಡು ಕೂತಿದ್ದಾನೆ. ತಟ್ಟೆ ತುಂಬ ಮಾಡಿಕೊಟ್ಟಿದ್ದೆ, ಆಲ್ರೆಡಿ ಇಷ್ಟು ಖಾಲಿ ಮಾಡಿದ್ದಾನೆ. ಹೇಗಿದೆ ಚಿಂಟು? ಚೆನ್ನಾಗಿದೆ. ಚೆನ್ನಾಗಿದೆ, ಪೆರಿ ಪೆರಿ ಜೊತೆ ಚೆನ್ನಾಗಿದೆ. ಇನ್ನೊಂದು ದಿನ ಬೇಕು. ಆಲೂ ಚಾಟ್ ಅಂತೆಲ್ಲ ಮಾಡ್ಕೊಡ್ತಾರಲ್ಲ, ಇದೆ ಅನ್ಕೊಂತೀನಿ. ಇನ್ನೊಂದು ದಿನ ಮಾಡಿಸ್ಕೋತಿ ಬೇಕತ್ತೆ ಗೈಸ್. ಸೊ ಇವತ್ತು ಇತ್ತೀಚೆಗೆ ನಾನು ವೆರೈಟೀಸ್ ಮಾಡ್ತಾ ಇದ್ದೀನಿ ಅಲ್ಲ, ನೋಟಿಸ್ ಮಾಡ್ತಾ ಇದ್ದೀರಾ? ಹಾಗೆ ಸರಿ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಸಹ ಒಂದು ತಿನ್ನೋಣ. ಪೆರಿ ಪೆರಿ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಒಂದು ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ. ಅಷ್ಟು ಖಾಲಿ ಮಾಡ್ತಾನೆ ಬಿಟ್ಟರೆ ಅವನು. ನಾನು ತಿನ್ಬಿಡ್ತೀನಿ ಬೇಗ. ಗೈಸ್ ಇವತ್ತಿನ ವ್ಲಾಗು ಇಷ್ಟೇ ಗೈಸ್. ನೋಡಿದ್ರಿ ಅಲ್ಲ ಇವತ್ತು ಏನೇನೆಲ್ಲ ಮಾಡಿದೆ ಅಂತ. ಸೊ ಗೈಸ್ ಇನ್ನೊಂದು ಹೇಳಲಿಲ್ಲ ಅಲ್ಲ, ನೋಡಿ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಚೆನ್ನಾಗಿದೆಯಾ?
ಫುಲ್ ಡೀಪಾಗಿ ಮಾಡಿಸಿದ್ದೀನಿ. ಎಷ್ಟು ಗೊತ್ತಾ ಗೈಸ್, ನನ್ನ ಬರ್ಡೇ ಮಾರ್ಚಲ್ಲಿ ಮಾಡಿಸಿದ್ದು ನಾನು, ಮೇ ಬಿ ಅದೇ ಲಾಸ್ಟ್. ಅದಾದಮೇಲೆ ಈಗಲೇ ಮಾಡಿಸಿರೋದು. ಸೊ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಐ ಆಮ್ ಹ್ಯಾಪಿ. ಮತ್ತು ವ್ಯಾಕ್ಸ್ ಮಾಡಿಸ್ಬೇಕು ಗೈಸ್, ಅದಕ್ಕೆ ಟೈಮ್ ಆಗಲಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವತ್ತು ಅದು ಆಫ್ ಡೇ ಅಂತೆ, ಅರ್ಧ ದಿನ ರಜಾ ಇದೆಯಂತೆ. ಸೊ ಹಾಗಾಗಿ ನಂಗೆ ಗೊತ್ತಿರಲಿಲ್ಲ. ಪಾಪ ಆದರೂ ಮಾಡಿಕೊಟ್ರು. ಸೊ ಥ್ಯಾಂಕ್ಸ್, ಚೆನ್ನಾಗಿ ಕಾಣ್ತಾ ಇದೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.